ಬೇಸಿಕಲಿ ಒಬ್ರು ತೀರ್ಕೊಂಡಿರೋ ದಿನಾನ ಅಥವಾ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹುತಾತ್ಮರಾದಂತ ದಿನಾನ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿರೋದು. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಅಂದ್ಬಿಟ್ಟು ನನಗೆ ದೇವರನೇ ಗೊತ್ತಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವ್ಯಾಲೆಂಟೈನ್ಸ್ ಡೇ ಆಚರಿಸ್ಕೊಂತಿರ್ತಕ್ಕಂಥ ಎಲ್ಲಾ ಪ್ರೇಮಿಗಳಿಗೂ ವಿಶ್ ಯು ಅ ವೆರಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ, ಬಟ್ ನಾವು ಅಷ್ಟೊಂದು ಜನ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಲ್ಲ ವ್ಯಾಲೆಂಟೈನ್ಸ್ ಡೇ. ನೋಡೋದು ನಮ್ ಭಾಗೇಶ್ವರಿ ಒಂದ್ಸತಿ ಬಾಯಕಾಗಿ ಬಂದ್ಬಿಟ್ಟಿದ್ದ ಗುರು, ತಿಂತವನ್ ಪೀಸ್ಫುಲ್ ಆಗಿ ಇವತ್ತು. ಐ ಸ್ವೀಟ್ ಆರ್, ಹೌ ಆರ್ ಯು? ಹೋಗೋಣ, ಸಮಾಧಾನ. ಆಂಟಿ ಬೇಸಿಕಲಿ ಒಬ್ರು ತೀರ್ಕೊಂಡಿರೋ ದಿನಾನ ಅಥವಾ ಅವ್ರ ಹುತಾತ್ಮರಾದಂತ ದಿನಾನ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿರೋದು. ಇದು ಎಷ್ಟು ಜನಕ್ಕೆ ಗೊತ್ತಿದೆ ಅಂತ ಅಂದ್ಬಿಟ್ಟು ನನಗೆ ದೇವರನೇ ಗೊತ್ತಿಲ್ಲ. ಇದು ಆಕ್ಚುಲಿ ಚೆನ್ನಾಗಿ. ಸೊ 3rd ಸೆಂಚುರಿಯಲ್ಲಿ ರೋಮ್ ಸಾಮ್ರಾಜ್ಯನ ಕ್ಲಾಡಿಯಸ್ ಅನ್ನುವಂತ ಒಬ್ಬ ರಾಜ ಆಳ್ವಿಕೆ ಮಾಡ್ತಿರ್ತಾನೆ. ಸೊ ಆ ರಾಜನ ಪ್ರಕಾರ ಅವ್ರ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತಂದ್ರೆ, ಮದ್ವೆ ಆಗಿರೋ ಪುರುಷರಿಗಿಂತ ಅವಿವಾಹಿತ ಹುಡುಗರೇ ಸೈನಿಕರಾಗಕ್ಕೆ ಎಲ್ಲ ಕೇಪಬಿಲಿಟಿ, ಎಲಿಜಿಬಿಲಿಟಿ ಇರೋರು ಅನ್ನೋಂತ ಮೈಂಡ್ ಸೆಟ್ ಆಗಿರುತ್ತೆ ಅವ್ರದ್ದು. ಸೊ ಅವ್ರಿಗೆ ಏನ್ ಡಿಸೈಡ್ ಮಾಡ್ತಾರೆ ಅಂತಂದ್ರೆ, ಇನ್ಮೇಲಿಂದ ಅವ್ರ ರಾಜ್ಯದಲ್ಲಿ ಯಾವುದೇ ಯುವಕನಿಗೂ ಮದ್ವೆ ಆಗ್ಬಾರ್ದು ಅಂತ ಡಿಸೈಡ್ ಆಗ್ಬಿಡ್ತಾರೆ ಅವರು. ಸೈಂಟ್ ವ್ಯಾಲೆಂಟೈನ್ ಅಂತ ಒಬ್ಬ ಇರ್ತಾರೆ. ಸೊ ಆತ ಏನ್ ಮಾಡ್ತಾನೆ, ಹಿಂಗ್ ಮಾಡೋದೆಲ್ಲ ಅನ್ಯಾಯ ಅಂತ ಅಂದ್ಬಿಟ್ಟು, ಈ ಅನ್ಯಾಯನ ತಡೆಗಟ್ಟಬೇಕು ಅಂತ ಅಂದ್ಬಿಟ್ಟು ಆ ಕಾಲದಲ್ಲಿ ಪ್ರೀತಿಸ್ತಾ ಇರ್ತಕ್ಕಂಥ ಯುವಕ ಯುವತಿಯರಿಗೆ ಕದ್ದು ಮುಚ್ಚಿ ಮದುವೆ ಮಾಡಿಸ್ತಾ ಇದ್ದ. ಕಂಗ್ರಾಚುಲೇಷನ್ ಬ್ರದರ್. ಸೊ ಒಂದಿನ ಏನಾಗುತ್ತೆ, ಈ ಕ್ಲಾಡಿಯಸ್ ಅನ್ನೋ ಆತನಿಗೆ ಈ ಸೈಂಟ್ ವ್ಯಾಲೆಂಟೈನ್ ಮಾಡ್ತಿರ್ತಕ್ಕಂಥ ಕೆಲಸ ಗೊತ್ತಾಗ್ಬಿಡುತ್ತೆ. ಸೊ ಆಬ್ವಿಯಸ್ಲಿ ಯಾವ್ದೇ ರಾಜ ಆಗಿದ್ದು ಒಂದು ರೂಲ್ ನ ಪಾಸ್ ಮಾಡಿದ್ದಾರೆ ಅಂತ ಅಂದ್ಮೇಲೆ ಆ ರಾಜ್ಯದವರು ಆ ರೂಲ್ ನ ಫಾಲೋ ಮಾಡಿಲ್ಲ ಅಂತ ಅಂದಾಗ ರಾಜ ಆಬ್ವಿಯಸ್ಲಿ ಸಿಡ್ಕೊಂತಾನೆ. ಅದೇ ತರ ಇಲ್ಲಿನೂ ಕ್ಲಾಡಿಯಸ್ ಅನ್ನೋ ರಾಜ ಸಿಡ್ಕೊಂಡು ಸೈಂಟ್ ವ್ಯಾಲೆಂಟೈನ್ ಅನ್ನೋನ್ನ ಕರ್ಸ್ಬಿಟ್ಟು ಆತನಿಗೆ ಮರಣದಂಡನೆ ಕೊಡ್ತಾನೆ. ಇಲ್ಲ ಸರ್. ಆಯ್ತು, ಆಮೇಲೆ ಆ ಮರಣದಂಡನೆ ವಿಧಿಸಿದ ನಂತರ ಸೈಂಟ್ ವ್ಯಾಲೆಂಟೈನ್ ಅನ್ನುವಂತ ವ್ಯಕ್ತಿ ಹುತಾತ್ಮರಾದ ದಿನಾನ ಫೆಬ್ರವರಿ 14th, ದಟ್ ಇಸ್ ವ್ಯಾಲೆಂಟೈನ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಿರೋದು. ಸೊ ಈ ರೀಸನ್ ಎಷ್ಟು ಜನಕ್ಕೆ ಗೊತ್ತಿಲ್ಲದೆ ಅವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ದಿನಾನ ಬರೀ ಒಂದು ಪ್ರೇಮಿಗಳಿಗೋಸ್ಕರನೇ ಬಿಟ್ಟಿದ್ದಾರೆ ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಲವಂತನೇ ಇಲ್ಲ ಅಂತ ಅಂತಿಲ್ಲ, ಬಟ್ ಅವತ್ತು ಒಂದು ಮನುಷ್ಯ ಹುತಾತ್ಮ ಆಗಿರೋದ್ರಿಂದ ಆ ಮನುಷ್ಯನ ಹೆಸರಲ್ಲಿ ವ್ಯಾಲೆಂಟೈನ್ ಅಂತ ಬಂದಿರೋದು. ಸೊ ಈ ವ್ಯಾಲೆಂಟೈನ್ ಅನ್ನೋ ಪದದ ಅರ್ಥ ಎಷ್ಟು ಜನಕ್ಕೆ ಗೊತ್ತೇ ಇರ್ಲಿಲ್ಲ. ಅಂಡ್ ಅದು ಬರೀ ಕಪಲ್ಸ್ಗೆ, ಲವರ್ಸ್ಗೆ ಅಂತ ಅನ್ಕೊಂಡ್ಬಿಟ್ಟಿದ್ರಿ ಅಂತ ಕಮೆಂಟ್ಸ್ ಮಾಡಿ. ನನಗ್ ಗೊತ್ತಿರೋ ಪ್ರಕಾರ ಇದು ಯಾರಿಗೂ ಗೊತ್ತಿರಲ್ಲ ಗುರು, ಗೊತ್ತಿರೋಕ್ ಚಾನ್ಸೇ ಇಲ್ಲ. ಎಲ್ಲಾರು ಈ ಪ್ರೀತಿ, ಪ್ರೇಮ, ಲವ್, ವ್ಯಾಲೆಂಟೈನು, ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡು, ಡೇಟಿಂಗು, ಔಟಿಂಗು, ಲಂಚ್ ಡೇಟು, ಡಿನ್ನರ್ ಡೇಟು, ಎಕ್ಸೆಟ್ರಾ ಎಕ್ಸೆಟ್ರಾ ಬರೀ ಇದೇ ಆಗೋದು ವ್ಯಾಲೆಂಟೈನ್ಸ್ ಡೇ ದಿನ. ಏನಕ್ಕೆ ವ್ಯಾಲೆಂಟೈನ್ಸ್ ಡೇ ಒಂದು ಬಂತು, ಅದರಿಂದ ಇರೋ ಕತೆ ಏನು, ಇದೆಲ್ಲ ಯಾರಿಗೂ ಗೊತ್ತಿರೋದಿಲ್ಲ ಅಷ್ಟೇ.